ಕಾಶ್ಮೀರ ಚಲುವೆಯ ಅಂಗಳದಲ್ಲಿ ನಾ ಲಿಂಗರಾಜನಾಗಿ ಮೆರೆಯಬೇಕೆಂದರೆ ನನ್ನ ತಂಗಿಯ ಆಸೆ ತೋರಿಸಿ ನಾನು ಇಲ್ಲಿಗೆ ಕರೆಸಿಕೊಂಡನಲ್ಲ ದೇವೇಗೌಡ. ಅರಮನೆಯ ವೈಭವದಿ ರಮಣೀಯರೊಂದಿಗೆ ಕಿರು ನಗೆಯ ಬೀರಿ ಸುರುಪಾಲವಿಲ್ಲದೆ ಮತ್ತೇರಿ ಮುದ್ದು ಬರುವ ಗತ್ತುಗಾರಿಕೆ ತಿಳಿಸಿದ ನೀನೆಂತ ಪ್ರಬೋಧ. ಬಲದ ಮುಂದೆ ನಿನ್ನ ಮಾಯಾಬಲ ಸಮಬಲವಾಗಿರುವುದೆಂದು ತಿಳಿದುಕೊಂಡಿರುವ ನೀನು ನಿನ್ನ ಶತ ಮೂರ್ಖರು ಇಲ್ಲ ಈ ಜಗತ್ತಿನಲ್ಲಿ. ಆದರೆ ನನ್ನ ಸಹಾಯದಿಂದಲೇ ನಿನ್ನ ನೋಟಿನ ಅಂತಂಪುರಂ ಕಟ್ಟಬೇಕೆನ್ನುವ ನಿನ್ನ ಆಸೆ ಸಫಲವಾಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದರೆ ನೀರಿನಲ್ಲಿ ಮೀನಿನ ಹೆಜ್ಜೆ ಗುರುತಿಸಬಹುದು, ನದಿಯಲ್ಲಿ ಮರಳಿನ ಕಣಗಳನ್ನೇ ಎಣಿಸಬಹುದು. ಆದರೆ ನಿನ್ನಂತ ರಾಜಕಾರಣಿಯ ಗುಣ ಎಣಿಸಲಿಕ್ಕೆ ಯಾರಿಂದಾನೂ ಸಾಧ್ಯವಿಲ್ಲ. ಕೊನೆಗೊಂದು ದಿನ ಅದನ್ನು ಎಣಿಸುವ ಸೂತ್ರಧಾರ ನಾನೇ. ಅದು ಈಗಲ್ಲ, ಮೊದಲು ನಿನ್ನ ತಂಗಿಯ ಅಂಗಸುಖ. ರಾಧಿಕಾ ಹೆಸರಿಗೆ ತಕ್ಕಂತೆ ನೂರ್ಮಡಿ ಸುಂದರಿ, ನಿನ್ನ 18ರ ಹರೆಯದಲ್ಲಿ ನಿನ್ನ ವಾರೇಗನಿನ ಕುಡಿ ನೋಟಕ್ಕೆ ಆ ನಿನ್ನ ರಾಜ್ಯ ವೈಭವದಲ್ಲಿ ನಿನಗಾರೂ ಸರಿ ಸಾಟಿಲ್ಲ. ಈಗ ನಾನು ನಿನ್ನ ಗಂಡನಾದ ಕ್ಷಣದಲ್ಲಿ ಹೊಂಡ ರಾಜಕೀಯದಿಂದ ಪುಂಡನಾಗಿ ಮೆರೆಯುವ ನಿನ್ನಣ್ಣನ ಕೋಟೆ ಗೋಡೆಯನ್ನು ನಿನ್ನಿಂದಲೇ ಭಾಗ ಮಾಡಿ ಆ ಎಲ್ಲ ಸರ್ವಸ್ತಿಗೆ ನಾ ರಾಜ್ಯನಾಗಿ ಮೆರೆಯದಿದ್ದರೆ मेरा नाम गजराज नहीं है। शतो चित मारने का हाथी को मारो, लूटे तो लूट
ಆಗಲಿಲ್ಲವಲ್ಲ. ಬೇಟೆ ಆಡಿದ್ರೆ ಆನೆ ನೆಲಬೇಕು ಅನ್ನೋದು. ಲೂಟಿ ಮಾಡಿದ್ರೆ ಇಡೀ ಪಟಾರವನ್ನ ಲೂಟಿ ಮಾಡಬೇಕು. This is my challenge. ಹೋಗು ಹೋಗು ದೇವೇಗೌಡ ಹೋಗು. ಆಸೆ ಆಕಾಂಕ್ಷೆಗಳ ಹುತ್ತದಲ್ಲಿ ಎತ್ತಿಕೊಂಡಿರುವ ನಿನ್ನ ಚಿತ್ತಕ್ಕೆ ಆಪತ್ತೇ ಇಲ್ಲ ಎಂದು ತಿಳಿದುಕೊಂಡಿರುವೆ ಆ ಮೂರ್ಖ. ನಾನು ಕಣ್ಣಿಟ್ಟಿರೋದು ನೀನು ಆಸೆಯಿಂದ ಕಟ್ಟಿರುವ ನಿನ್ನ ಆಶಾ ಗೋಪುರಕ್ಕೆ. ಆ ನಿನ್ನ ಆಶಾ ಗೋಪುರದ ಕಾಂತಿಯ ಕಳಸನಾಗಿ ಎಸಲದ ಹೂವಿನಂತೆ ಕುಸುಮದಿ ಅರಳಿ ಪರಿಮಳ ಬೀರಿ ನಾರಿಮಣಿಯಾಗಿ ಅರಳಿದ ನಿನ್ನ ತಂಗಿಯ ಸಂಗ ಮಾಡಿ ಆ ರಂಗ ಸೌಂದರ್ಯದ ಸವಿರುಚಿ ಉಂಟು. ಅವಳಿಂದಲೇ ನೀನು ಗಳಿಸಿದ ನಿನ್ನ ಅಪಾರ ಆಸ್ತಿ ಅಂತಸ್ತಿಗೆ ನಾನು ಚತುರ ಚಕ್ರವರ್ತಿಯಾಗಿ ಮೆರೆಯದಿದ್ದರೆ ಎಲ್ಫೆಂಟ್ ಕಿಂಗ್ ಅಂದ್ರೆ ಗಜರಾಜನೇ ಅಲ್ಲ. ಅಣ್ಣ ಅತ್ತಿಗೆ ಬಾರಪ್ಪ ಕ್ರಾಂತಿವೀರ. ಯಾಕಪ್ಪ ಎಲ್ಲಿಂದ ಬಂದೆ? ಯಾಕೆ ಇಷ್ಟೊಂದು ಗಡಿಬಿಡಿಯಿಂದ ಮಾತನಾಡ್ತಾ ಇದ್ದಿಲ್ಲ? ಯಾಕೆ ಏನಾಯ್ತು? ಏನಿಲ್ಲಣ್ಣ, ತಮಗೊಂದು ಸಂತೋಷದ ಸುದ್ದಿ ಹೇಳುತ್ತಿತ್ತು ಅಷ್ಟೇ. ಅದೇನಪ್ಪ, ಯಾವ್ದಾದ್ರು ಹುಡುಗಿನ ಪ್ರೀತಿ ಗೀತಿ ಮಾಡಿ ಏನು? ಈಗ ಯಾವ ಮದುವೆ ಅಂತೀಯೇ? ಇನ್ನು ನನ್ನ ಆಸೆ ಆಕಾಂಕ್ಷೆಗಳು ಬಾಳಿವೆ. ಅವೆಲ್ಲ ಮುಗಿದ ನಂತರ ನನ್ನ ಮದುವೆ ವಿಷಯ. ಹಾಗಾದರೆ ಮತ್ತಾವ ವಿಷಯ ಸಹೋದರ? ಏನಿಲ್ಲ ಅಣ್ಣ, ಮೊನ್ನೆ ನಡೆದ ಪಕ್ಷದ ಸಭೆಯಲ್ಲಿ ಶಾಸಕರು ನನ್ನೊಂದಿಗೆ ಚರ್ಚಿಸಿ ಒಂದು ಒಳ್ಳೆಯ ವಿಚಾರ ಮಾಡಿದ್ದಾರೆ. ಯಾವುದಾದರೂ ರಾಜಕೀಯ ವಿಷಯ ಇದೆಯೇನಪ್ಪ?
ಯಾವ ರಾಜಕೀಯ ವಿಷಯವಲ್ಲನ್ನ, ಮಕ್ಕಳ ಭವಿಷ್ಯ ಬರೆಯುವ ಸಲುವಾಗಿ ನೀನೊಂದು ವಿದ್ಯಾಚೇತನ ಎಂಬ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿ ಎಂದು ತಿಳಿಸಿದ್ದಾರೆ ಅಷ್ಟೇ. ಇದೆಂತ ನಿರ್ಧಾರವೋ ಸಹೋದರ, ಇದೆಂತ ನಿರ್ಧಾರ. ಈಗಾಗಲೇ ನಮ್ಮೂರ ಗೌಡರು ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಅವರನ್ನು ನಾವು ಎದುರು ಹಾಕಿಕೊಂಡು ಮತ್ತೊಂದು ಶಾಲೆ ತೆರೆಯುವುದೆಂದರೆ ನನಗೇಕೋ ಅನುಮಾನ ಬೇಡಣ್ಣ, ನಿನಗೆ ಅನುಮಾನ ಬೇಡ. ನಾನೆಷ್ಟೇ ಕೇಳಿದರು ಈ ವಿಷಯದ ಬಗ್ಗೆ ನಮ್ಮ ಅಣ್ಣನನ್ನು ವಿಚಾರ ಮಾಡಿ ಅಂತ ಹೇಳಿದೆ. ಅಷ್ಟಾದರೂ ಕೇಳ್ತಾ ಇಲ್ಲ ಶಾಸಕರು. ನಿಮ್ಮ ಅಣ್ಣನನ್ನು ಕರೆಸಿ ನಾನು ಮಾತಾಡ್ತೇನಂತ ಹೇಳಿ ಸಭೆಯಲ್ಲಿ ನನಗೆ ಹೂಮಾಲೆ ಹಾಕಿ ಬಿಟ್ಟಿದ್ದಾರನ್ನ, ಹಾಕಿ ಬಿಟ್ಟಿದ್ದಾರೆ. ಅಯ್ಯೋ ಭಗವಂತನೇ, ಇನ್ನೇನು ಮಾಡುವುದು? ಸಹೋದರ, ನೀನು ಈಗಾಗಲೇ ಶಾಲೆ ಬಿಟ್ಟು 5 ವರ್ಷಗಳೇ ಕಳೆದು ಹೋದ. ಹೊಲ ಮನೆ ಕೆಲಸ ಅಂತ ಬರೀ ಇದರಲ್ಲಿಯೇ ಇದ್ದು ಶಾಲೆ ನಡೆಸುವುದೆಂದರೆ ನನಗೇಕೋ ಭಯವಾಗ್ತಾ ಇದೆ ಸಹೋದರ, ಭಯವಾಗ್ತಾ ಇದೆ. ಆ ಭಯದ ಭೀತಿಯಲ್ಲಿ ಹರಿದು ಹಾಕಣ್ಣ ನೀನು. ಅದಕ್ಕೆಲ್ಲ ನಾನಿದ್ದಾನೆ, ನನ್ನೊಂದಿಗೆ ಶಾಸಕರಿದ್ದಾರೆ. ಅಷ್ಟೇ ಅಲ್ಲ, ಈ ನನ್ನೂರಿನ ಅಪಾರ ಅಭಿಮಾನಿಗಳಿದ್ದಾರೆ. ನೀನು ಒಪ್ಪಿಗೆ ಕೊಟ್ಟರೆ ಸಾಕು, ಆ ವಿದ್ಯಾಚೇತನ ಸಂಸ್ಥೆಯನ್ನು ಕಟ್ಟಿ ಈ ನಮ್ಮ ಜಿಲ್ಲೆಯದೊಂದು ಮಾದರಿ ಸಂಸ್ಥೆ ಎಂಬಂತೆ ಮಾಡುತ್ತೇನೆ. ಒಪ್ಪಿಗೆ ಕೊಟ್ಟು ಬಿಡಣ್ಣ, ನಿನ್ನನ್ನು ಆಶೀರ್ವಾದದೊಂದಿಗೆ ಕೇಳುತ್ತೇನೆ. ಎತ್ತೇಳು ಸಹೋದರ, ಎತ್ತೇಳು. ಧೈರ್ಯವೇ ಸರ್ವತ್ರ ಸಾಧನವೆಂಬಂತೆ ಈ ನಿನ್ನ ಧೈರ್ಯ ನಿನ್ನ ಬೆನ್ನಿಗಿರಲಿ. ಆ ನನ್ನ ದೇವ ಬಜರಂಗಿ ಮಾರುತೇಶ್ವರನ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಹೌದಪ್ಪ, ನೀನು ನಡೆಯೋ ಸತ್ಯದ ಹಾದಿಯಲ್ಲಿ ಕಲ್ಲು ಮುಳ್ಳು ಏನೇ ಇದ್ರೂ ಕೂಡ ಆ ದೈವ ಕೃಪೆಯಿಂದ ಅದು ನಿನ್ನ ಪಾಲಿಗೆ ಹೂವಾಗಲಿ. ಆಯ್ತು ಅಂತಿಗೆ ಆಯ್ತು. ಭಾವನೆಗೆ ತಕ್ಕಂತೆ ಭಗವಂತ ಎಂಬ ನುಡಿಯಂತೆ ನಾನು ನಡೆಯುವ ಸತ್ಯದ ದಾರಿಯಲ್ಲಿ ಆ ದೇವೇಗೌಡನಂತ ಏನೇ ಕುತಂತ್ರ ಮಾಡಿದರು ಎದುರವನಲ್ಲ. ನಿಮ್ಮಿಬ್ಬರ ವರದ ಹಸ್ತ ನನ್ನ ಮಸ್ತಕದ ಮೇಲಿದ್ದರೆ ಸಾಕು. ಆ ದುರಂಕಾರಿ ಈ ಜಗದಲ್ಲಿ ನನ್ನ ಸತ್ಯದ ಗೂಡು ಕಟ್ಟಿ ಶಿಕ್ಷಣದ ಕ್ರಾಂತಿಗಾಳ ಊದಿ ಅಕ್ಷರ ಜ್ಞಾನದಿಂದಲೇ ಬಡತನದ ಭೂತ ಬಡಿದು ಓಡಿಸಿ ಬಡವರ ರಕ್ತದಿಂದ ಉಬ್ಬಿದ ಅವನ ದೇಹವನ್ನು ಅವರಿಂದಲೇ ಅವನ ಹಣೆಬರ ಬದಲಾಯಿಸದಿದ್ದರೆ ನಾನು ನಿನ್ನ ಮೈದುನ ಈ ಶಾಂತಿಪುರದ ಕ್ರಾಂತಿವೀರ ಅಲ್ಲವೇ ಅಲ್ಲೊಂದು ತಿಳಿಯುತ್ತಿದೆ. ಇದು ಈ ಮಾರ್ಗದರ್ಶನ ಸಾಕ್ಷಿ ಸತ್ಯ. ಸಂತೋಷವಾಯಿತು ಸಹೋದರ, ಈ ನಿನ್ನ ನುಡಿ ಕೇಳಿ. ಯಾಕೆ ಪಾಶ ಹೇಳತ್ತಿಗೆ ನಾ ಯಾಕೆ ಕರೆದು ಗೊತ್ತೇನೆ ಸರ್, ನಿಮ್ಮ ಅಣ್ಣಗೆ ಏನಾಗಿದ್ರೆ ಅವಾಗಿಂದ ನೋಡಾಕ ಒಟ್ಟ ನಗಾಕ ತಯಾರಿಲ್ಲ. ಅಣ್ಣನ ಮೂಡ್ ಏನಾಗಿದೆ ಅಂತ ನನಗೇನು ಗೊತ್ತೊತ್ತಿಗೆ, ಅದು ನಿನಗೆ ಗೊತ್ತು. ನನಗ ತಿಳಿ ಬಂದೆಪ್ಪ ಬಂದಾಗಿಂದ, ಅದಕ್ಕೆ ನಿಮ್ಗೆ ಕೇಳಾಕತ್ತೇನೆ. ರೀ ಏನಾಗಿತ್ರಿ? ಹಾಗೇನಿಲ್ಲ ಜಯಶ್ರೀ, ಅದ್ರ ಗಂಭೀರವಾಗಿ ಹಾಗೇನಿಲ್ಲ.
ಅಂತಿಗೆ ಏನು ನಿಮ್ಮಿಬ್ಬರಲ್ಲಿ ಮನಸ್ತಾಪ ಇದೆ ಏನಾರ? ನೋಡ್ರಿ ಏನಿಲ್ಲಪ್ಪ, ಜಾತ್ರೆಯಾಗ ನಾನು ಕರ್ಕೊಂಡು ಹೋಗ್ಲಿಲ್ಲ, ಅದಕ್ಕ ಸ್ವಲ್ಪ ನಾವು ಸಿಟ್ಟು ಮಾಡ್ಕೊಂಡಿದ್ಯಾ, ಅದಕ್ಕ ಅದನ್ನೆಲ್ಲ ಬಿಡಿ, ಸಂತೋಷದಿಂದ ಊಟ ಮಾಡಿ ನಕ್ಕೊಂತ ಗೊತ್ತಾತ. ಅದನ್ನೆಲ್ಲ ಬಿಡ್ರಿ, ಆಯ್ತು ಜಯಶ್ರೀ. ಮುಖ ಗಂಟ್ ಹಾಕೋದು ಬಿಡ್ರಿ ಅತ್ತ. ಆಯ್ತು ಜಯಶ್ರೀ. ಸರಿ, ನನ್ ಸಿಟ್ಟು ಹೋಗ್ಬೇಕಂದ್ರ ನನಗ ಮಲ್ಲಿಗೆ ಹೂ ತಗೊಂಬರ್ರಿ. ಬರ್ರಿ. ಆಯ್ತು ತರ್ತೀನಿ. ಇದೇನು ಜಿತೇಂದ್ರ, ಈ ಜಾಗದಲ್ಲಿ ಬಜರಂಗಿ ಎಂಬ ಸಿಂಹಧ್ವನಿ. ಈ ಸಿಂಹಧ್ವನಿಗೆ ಇಡೀ ಬೆಟ್ಟವೇ ನಡುಗಿ ಪ್ರತಿಧ್ವನಿಯಾಗಿ ನನ್ನೆದೆ ಒಡೆಯುವಂತೆ ಮಾಡಿತಲ್ಲ. ಹೇಳು ಜಿತೇಂದ್ರ, ಈ ದಾವ ವೀರನ ಸ್ವರವಿರಬೇಕು. ಇಂತಹ ವೀರ ಕಂಡು ಬೆಟ್ಟಿದ ನೆಲದಲ್ಲಿ ಯಾವ ಪುಂಡನಿರಬೇಕು? ಈ ಬೆಟ್ಟದಲ್ಲಿ ಒಬ್ಬ ಮಹಾವೀರ ಅಡಿಗೆ. ಅನೇಕ ದಿನವಾಯ್ತೆಂದು ವದಂತಿದೆ ಕೊಡ್ರೆ. ನನಗೆ ಗೊತ್ತಿಲ್ಲದೆ ಈ ಪರ್ವತದಲ್ಲಿ ಅಡಗಿ ಕುಳಿತಿದ್ದಾನೆ ಯಾರವನು? ಅವನ ಕಾಯಕವೇನು? ಅವನದು ಇಂದು ಶೋಧನೆಯಾಗಲೇಬೇಕು. ಅವನು ಬರುವರು ಬಂದು ಧರ್ಮದ ಸಿಂಧು ಅನ್ಯಾಯ ಯುದ್ಧ ನಿಂತ ಈ ಗೌಡ್ರೆ. ಇದನ್ನು ಇಲ್ಲಿವರೆಗೆ ನನಗೆ ಏಕೆ ಹೇಳಲಿಲ್ಲಲೇ ಗೌಡ್ರ, ನಾ ಹೇಳ್ಬೇಕನ್ನುತ್ತ ನೀವು ಕೇಳ್ಬೇಕು ನೋಡ್ರಿಪ್ಪ ಅಂತಾನೆ. ಈಗ ನನಗೆ ಅವನ ಭೇಟಿಯಾಗಲೇಬೇಕು. ಅನೇಕ ಕಡೆಗಳಲ್ಲಿ ನನ್ನ ವೈರಿ ಪಡೆಗಳು ನನ್ನ ಕಡೆಗಣ್ಣಲ್ಲಿ ತುಂಬಿಕೊಂಡಿರುವಾಗ ಆ ಗಂಡು ಯಾರಂತ ಮೊದಲೇ ನನಗೆ ತಂದು ಕೊಡು. ಅಂತಹ ವೀರ ಧನಂಜಯ ನನಗೆ ದೊರಕಿದರೆ ಈ ನಾಡಿಗೆಲ್ಲ ನಾನೇ ದೊರೆ. ನಗುವರ ಮುಖ ನೋಡ್ತೀರಲ್ರಿ, ಕರೆ ಹುಡುಕೋ ನೋಡಿ ಆ ವೈರಿನ. ಲೇ ತಮ್ಮ, ಯಾರು ಬೇಡ ಅಂತಾರ್ಲೇ ತಮ್ಮ. ಈ ಹೂಗು ನಡಿಪ್ಪ ತಮ್ಮ, ಹೂಗು ನಡಿ. ಹುಲಿ ಹುಡುಕೋದು ನನ್ನ ಕೆಲಸ. ಬಲಿ ಹಾಕಿಡಿದು ಪಂಜರದೊಳಗೆ ಹಾಕೋದು ನನ್ನ ಕೆಲಸ. ಹುಲಿ ಹಿಡ್ಕೊಂಡು ಈ ನೆಲ ಆಳೋದೇ ನನ್ನ ಕೆಲಸ.